ಇವತ್ತು ನಿಮಗೆ ಲ್ಯಾಬ್ ಪ್ರೋಗ್ರಾಮ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ದೆ. ಲ್ಯಾಬ್ ಫಸ್ಟ್ ಮತ್ತು ಲ್ಯಾಬ್ ಸೆಕೆಂಡ್ ಎರಡೂ ಇರೋದು ಡೈನಮಿಕ್ ಮೆಮರಿ ಅಲೋಕೇಶನ್ ಮೇಲೇ ಇದೆ. ಸೊ ನೋಡೋಣ ಏನೇನಿದೆ ಅಂತ ಪ್ರೋಗ್ರಾಮಲ್ಲೇ. ನಿಮ್ಮದು ಲ್ಯಾಬ್ ಫಸ್ಟ್ ಪ್ರೋಗ್ರಾಮು ಏನಿದೆ ಅಂತಂದರೆ ಅದೇ ಹೇಳಿದ್ದೀನಿ. ರೈಟ್ ಎ ಸಿ ಪ್ರೋಗ್ರಾಮ್ ಟು ಡೆಮಾನ್ಸ್ಟ್ರೇಟ್ ಡೈನಮಿಕ್ ಮೆಮರಿ ಅಲೋಕೇಶನ್ ಫಾರ್ ಸ್ಟ್ರಕ್ಚರ್ ಬೈ ರೀಡಿಂಗ್ ಆ್ಯಂಡ್ ಪ್ರಿಂಟಿಂಗ್ ದ ಎಂಡ್ ಸ್ಟೂಡೆಂಟ್ ಡೀಟೇಲ್ಸ್. ಸೊ ಇದು ನಿಮ್ಮದು ಪ್ರೋಗ್ರಾಮ್ ಸ್ಟೇಟ್ಮೆಂಟು. ಸ್ಟ್ರಕ್ಚರ್ ಕಾನ್ಸೆಪ್ಟ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಒಂದು ಡೈನಮಿಕ್ ಮೆಮರಿ ಅಲೋಕೇಶನ್ ಅಂದರೆ ಯೂಸ್ವಲಿ ಯು ಹ್ಯಾವ್ ಟು ಯೂಸ್ ಮೆಲಾಕ್ ಫಂಕ್ಷನ್. ಸೊ ಆ ಸ್ಟ್ರಕ್ಚರಲ್ಲಿ ಒಂದು ಸ್ಟೂಡೆಂಟ್ ಅಂತ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಕೋಬೇಕು. ಆ ಸ್ಟ್ರಕ್ಚರಲ್ಲಿ ಅಂದರೆ ಸ್ಟ್ರಕ್ಚರ್ ಎಲಿಮೆಂಟ್ಸ್ ಅನ್ನು ಡಿಫೈನ್ ಮಾಡ್ಕೊಬಿಟ್ಟು ನೆಕ್ಸ್ಟು ಆ ಸ್ಟ್ರಕ್ಚರಲ್ಲಿ ಏನೇನು ಡಿಫೈನ್ ಮಾಡೋಂಥ ಎಲಿಮೆಂಟ್ಸ್ಗೆ ಏನು ವ್ಯಾಲ್ಯೂನ ಪಾಸ್ ಮಾಡ್ತೀವೋ ಡೈನಮಿಕ್ ಮೆಮರಿ ಅಲೋಕೇಟ್ ಮಾಡಿ ಆ ವ್ಯಾಲ್ಯೂಸ್ನ ಪ್ರಿಂಟ್ ಮಾಡಬೇಕು. ಸಿಂಪಲ್ ಪ್ರೋಗ್ರಾಮ್ ಗೈಡ್ಸ್, ಐ ವಿಲ್ ಎಕ್ಸ್ಪ್ಲೇನ್ ಯು, ನೋ ಪ್ರಾಬ್ಲಮ್. ಸಿ ಓಕೆ, ದಿಸ್ ಈಸ್ ದ ಪ್ರೋಗ್ರಾಮ್. ಏನು ಮಾಡ್ತಿದ್ದೀನಿ ಫಸ್ಟ್ ಒಂದು ಸ್ಟ್ರಕ್ಚರ್ ಸ್ಟೂಡೆಂಟ್ ಅಂತ ಒಂದು ಸ್ಟ್ರಕ್ಚರನ್ನು ಡಿಫೈನ್ ಮಾಡ್ಕೊಂಡಿದ್ದೀನಿ. ಆ ಸ್ಟ್ರಕ್ಚರಲ್ಲಿ ಟೂ ಟೈಪ್ಸ್, ಒಂದು ನೇಮ್ ಮತ್ತು ರೋಲ್ ನಂಬರ್. ನೇಮ್ಗೆ ಕ್ಯಾರೆಕ್ಟರ್, ಇನ್ನೊಂದು 8 ರೋಲ್ ನಂಬರ್ಗೆ 8. ಓಕೆ, ಸೊ ಇದನ್ನು ಸ್ಟ್ರಕ್ಚರನ್ನು ಮೇಲ್ಗಡೆ ನಾನು ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟು ಮೇನ್ ಫಂಕ್ಷನಲ್ಲಿ ಇದೇ ಸ್ಟ್ರಕ್ಚರ್ಗೆ ಒಂದು ಸ್ಟ್ರಕ್ಚರ್ ವೇರಿಯೇಬಲ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸ್ಟೂಡೆಂಟ್ ಅನ್ನೋ ಸ್ಟ್ರಕ್ಚರ್ಗೆ ಈ ಸ್ಟೂಡೆಂಟ್ ಅನ್ನೋ ಸ್ಟ್ರಕ್ಚರ್ಗೆ ನಾನು ಇಲ್ಲಿ ಕೆಳಗಡೆ ಒಂದು ಸ್ಟ್ರಕ್ಚರ್ ವೇರಿಯೇಬಲ್ ಕ್ರಿಯೇಟ್ ಮಾಡ್ತಿದ್ದೀನಿ. ಅದರ ಹೆಸರು PTR ಅಂತ ಸ್ಟ್ರಕ್ಚರ್ ವೇರಿಯೇಬಲ್. ಇಟ್ ಇಸ್ ಅ ಟೈಪ್ ಪಾಯಿಂಟರ್. ಓಕೆ, ಇದು ಪಾಯಿಂಟರ್ ಥರ ಇದೆ, ಯಾಕಂದರೆ ಲಾಸ್ಟ್ ಸಿಂಬಲ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಆ ಟೈಪ್ ಪಾಯಿಂಟರ್ ಅಂತಿದೆ. ಓಕೆ, ಸೊ ನಾನು ಇಲ್ಲೇನೋ ಸೈಜ್ ಕಂಡುಹಿಡಿಯೋಕ್ಕೆ ಅದೇನೋ ಪ್ರಿಂಟರ್ ಸ್ಟೇಟ್ಮೆಂಟ್ ಹಾಕ್ಕೊಂಡಿದ್ದೀನಿ. ಯು ಡೋಂಟ್ ಬಾದರ್ ದಿಸ್ ಥಿಂಗ್ಸ್. ಓಕೆ, ಕಮೆಂಟ್ ಮಾಡ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟು RCR. ಸೊ ಈ ಪಾಯಿಂಟರ್ ವೇರಿಯೇಬಲ್ನಲ್ಲಿ ನಾನು ಏನು ಮಾಡ್ತೀನಿ, ಈ ಪಾಯಿಂಟರ್ ವೇರಿಯೇಬಲ್ಗೆ ಮೆಲಾಕ್ ಫಂಕ್ಷನನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ಬ್ಲಾಕ್ ಆಫ್ ಮೆಮ್ರಿನ ಅಲೋಕೇಟ್ ಮಾಡ್ತಿದ್ದೀನಿ. ಕಂಪ್ಯೂಟರ್ ಏನು ಕಂಪೈಲರ್ ಅಥವಾ ನಿಮ್ಮ ಕಂಪ್ಯೂಟರ್ ಕಂಪೈಲರಲ್ಲಿ ಅಥವಾ ಡಾಸ್ ಕಂಪೈಲರಲ್ಲಿ ಈ ಮೆಮ್ರಿನ ಅಲೋಕೇಟ್ ಮಾಡುತ್ತೆ ಮೆಲಾಕ್ ಅಂತ ಯೂಸ್ ಮಾಡಿಕೊಂಡ್ರೆ. ಸೊ ಪಾಯಿಂಟರ್ ಪ್ಯಾರಾಮೀಟರ್ ಏನು ಪಾಸ್ ಮಾಡ್ತಿದ್ದೀನಿ ಅಂದರೆ ಮೆಲಾಕದ್ದು ನಿಮ್ಮದು ಸಿಂಟ್ಯಾಕ್ಸ್ ಗೊತ್ತಿದೆಯಲ್ಲ, ಸ್ಟ್ರಕ್ಟ್ ಸ್ಟೂಡೆಂಟ್ ಆಫ್ ದ ಸ್ಟ್ರಕ್ಚರ್ ಟೈಪ್ ಸ್ಟೂಡೆಂಟನ್ನು ಇಲ್ಲಿ ನಾನು ಪಾಸ್ ಮಾಡ್ತಾ ಇದ್ದೀನಿ ಆರ್ಗ್ಯುಮೆಂಟ್ ಆಗಿ. ಮತ್ತು ನಮ್ಮದು ಮೆಲಾಕ್ ಫಂಕ್ಷನ್ನು, ಆ ಮೆಲಾಕ್ ಫಂಕ್ಷನಲ್ಲಿ one block of memory we are allocating to store the structure name and roll number. Okay, so 1 into the size of student structure. The size of student structure is how much? 2. So how many size we record? 2 size. So 2 into 1 is 2. So in memory it is allocating 2 blocks of size for declaring or putting or filling that area using the malloc function. So totally 2. Why 2? Because 1 is for name, 1 is for the roll number. That's what we are allocating 2 blocks of memory using the dynamic memory allocation function using malloc. Okay, using what? Malloc. Okay, so fine guys. Hangandre ಈ block of 2 block of memory is allocated in the heap memory of the C DOS or C compiler. So ಬ್ಲಾಕ್ ಆಫ್ ಮೆಮರಿ ಅಲೋಕೇಟ್ ಆಗಿದೆಯೋ ಇಲ್ಲ ಅಂತ ನಾವು ಚೆಕ್ ಮಾಡಬೇಕಲ್ಲ, ಅದಕ್ಕೆ ಒಂದು ಸಿಂಪಲ್ ಇಫ್ ಕಂಡೀಷನ್. ಓಕೆ, ಅಲೋಕೇಟ್ ಆಗಿರಲ್ಲ ಅಂದರೆ ಆ ಸ್ಪೇಸಲ್ಲಿ ನಲ್ ಇರುತ್ತೆ, ಅಲೋಕೇಟ್ ಆಗಿದ್ದರೆ ನಲ್ ಇರಲ್ಲ. ಓಕೆ, ಸೊ ಅದಕ್ಕೆ ಇದೊಂದು ಕಂಡೀಷನ್. ಇಫ್ ದಿಸ್ PTR ಪಾಯಿಂಟರ್ ವೇರಿಯೇಬಲ್ ಈಸ್ ಈಕ್ವಲ್ ಟು ನಲ್ ಅಂದರೆ ದೇರ್ ಇಸ್ ಎ ವಾಟ್ ಇನ್ಸಫಿಷಿಯೆಂಟ್ ಮೆಮ್ರಿ ಎಕ್ಸಿಸ್ಟ್ ಆಗಿರುತ್ತೆ. ನಲ್ ಆಗಿರ್ಲಿಕ್ಕಂದ್ರೆ ದ ಸಫಿಷಿಯೆಂಟ್ ಮೆಮ್ರಿ ವಿಲ್ ಕ್ರಿಯೇಟೆಡ್ ಇನ್ ದ compiler. Okay, and it is going to store the 2 values of the data. One is for name, one is for the roll number of a particular structure. So if PTR is equal to null, so there is a insufficient memory exist. If it is a not null, therefore that is definitely a memory is existent for the name and the roll number of the student. Okay, so ಇಲ್ಲಿ ನಾನು print of enter the name. ಇಲ್ಲಿ KTS ಯೂಸ್ ಮಾಡ್ತಾ ಇದ್ದೀನಿ, scanf ಯೂಸ್ ಮಾಡ್ಕೋಬಹುದು ಅಂತಂದ್ರಲ್ಲ. KTS how we are accessing the structure variables or structure data members using this symbol, the arrow symbol. ಈ ಸಿಂಬಲ್ ಯೂಸ್ ಮಾಡ್ಕೊಂಡ್ಬಿಟ್ಟು ಸ್ಟ್ರಕ್ಚರ್ ಡೇಟಾ ಮೆಂಬರ್ಸ್ನ ಆಕ್ಸೆಸ್ ಮಾಡ್ಕೋಬೋದು. ನೀವು ಆಲ್ರೆಡಿ ಕಲ್ತಿದ್ದೀರಿ. ಓಕೆ, ಎಂಟರ್ ದ ನಂಬರ್. ಐ ಆಮ್ ಯೂಸಿಂಗ್ ದ C standard input output functions. Like this is what the input function gets.
ಸೊ ಗೆಟಸ್ ಒಳಗಡೆ ಪಿ ಟಿ ಆರ್ ಆಫ್ ನೇಮ್ ಅಂತ ಆಕ್ಸೆಸ್ ಮಾಡ್ಕೊತೀನಿ. ಎಂಟರ್ ದ ರೋಲ್ ನಂಬರ್. ಈಗ ನಾನು ಸ್ಕ್ಯಾನಪ್ ಯೂಸ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ಸ್ಕ್ಯಾನಪ್ ಯೂಸ್ ಮಾಡ್ಕೊಬೋದು, ಪರವಾಗಿಲ್ಲ. ಸ್ಕ್ಯಾನಪ್ ಪರ್ಸೆಂಟೇಜ್ ದಿ ರೋಲ್ ನಂಬರ್ ಆ್ಯಂಡ್ ಆಂಪರ್ಸೆಂಟ್ ಆಫ್ ಪಿ ಟಿ ಆರ್ ಆಫ್ ಇಟ್ಸ್ ರೋಲ್ ನಂಬರ್ ಆಕ್ಸೆಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಸ್ಟ್ರಕ್ಚರ್ ವೇರಿಯೇಬಲ್ ಕ್ರಿಯೇಟ್ ಮಾಡಿದ್ದೇನಲ್ಲ, ಈ ಸ್ಟ್ರಕ್ಚರ್ ವೇರಿಯೇಬಲ್ ಥ್ರೂ ಈ ಡೇಟಾ ಮೆಂಬರ್ಸನ್ನು ನಾನು ಆಕ್ಸೆಸ್ ಮಾಡ್ಕೊತಾ ಇದ್ದೀನಿ. ಇದಿರುವಂಥ ಡೇಟಾ ಮೆಂಬರ್ಸನ್ನು ನೇಮ್ ಮತ್ತು ರೋಲ್ ನಂಬರ್, ಈ ಡೇಟಾ ಮೆಂಬರ್ಸ್ನ ನಾನು ಆಕ್ಸೆಸ್ ಮಾಡ್ಕೊತಾ ಇದ್ದೀನಿ. ಆಕ್ಸೆಸ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಸ್ಟ್ರಕ್ಚರ್ ವೇರಿಯೇಬಲ್ನ ನಾನು ಟೈಪ್ ಪಾಯಿಂಟರ್ ಆಗಿ ಕ್ರಿಯೇಟ್ ಮಾಡಿದ್ದೀನಿ. ಸೊ ನೇಮ್ ಎಂಟರ್ ಮಾಡಿದ್ರಿ ಮತ್ತು ರೋಲ್ ನಂಬರ್ ಎಂಟರ್ ಮಾಡಿದ್ರಿ. ಹಾಗಂದರೆ ಎಂಟರ್ ಮಾಡಿದ ನೇಮ್ ಮತ್ತು ರೋಲ್ ನಂಬರು ಇನ್ಪುಟ್ ಸ್ಟೇಟ್ಮೆಂಟ್ ಮುಖಾಂತರ ಮೆಮ್ರಿಗೆ ಕಳಿಸಿದ್ರಿ. ಅಲ್ಲಿ ಕಳಿಸಿದಾಗ ಮೆಮ್ರಿ ಅಲೋಕೇಟ್ ಆಗಿದ್ದರೆ ಅದು ನಿಮಗೆ ನೆಕ್ಸ್ಟು ಪ್ರಿಂಟ್ ಮಾಡಿದರೆ ಪ್ರಿಂಟ್ ಆಗುತ್ತೆ. ಇಲ್ಲ ಅಂದರೆ ಮೆಮ್ರಿಯಲ್ಲಿ ಅಲೋಕೇಟ್ ಆಗಿದ್ದಿದ್ರೆ ನಲ್ ಇದ್ದರೆ ಅದು ಪ್ರಿಂಟ್ ಆಗಲ್ಲ. ಸೊ ನೋಡೋಣ. ದ ಎಂಟರ್ ಡೀಟೇಲ್ಸ್ ಆರ್ ಸುಮ್ಮನೆ ಡಿಸ್ಪ್ಲೇ ಮಾಡೋಕ್ಕೆ. ನೇಮ್ ಈಸ್ ಪರ್ಸೆಂಟೇಜಸ್ ಕ್ಯಾರ್, ಅದಕ್ಕೆ ಪರ್ಸೆಂಟೇಜ್, ರೋಲ್ ನಂಬರ್ ಇಸ್ ಪರ್ಸೆಂಟೇಜ್ ಡಿ. ಸೊ ಅವೆರಡು ಆಕ್ಸೆಸ್ ಮಾಡಿರೋ ನೇಮ್ ಮತ್ತು ಪಾಯಿಂಟರ್ ವೇರಿಯೇಬಲ್ ಮುಖಾಂತರ ಆಕ್ಸೆಸ್ ಮಾಡಿರೋ ನೇಮ್ ಮತ್ತು ರೋಲ್ ನಂಬರ್ನ ಇಲ್ಲೇ ನಾನು ಪ್ರಿಂಟ್ ಮಾಡೋಕ್ಕೆ ವೇರಿಯೇಬಲ್ ಆ್ಯಡ್ ಮಾಡ್ತಾ ಇದ್ದೀನಿ ಔಟ್ಪುಟ್ ಸ್ಟೇಟ್ಮೆಂಟ್ ಪ್ರಿಂಟಲ್ಲಿ. ಸೊ ಇವಾಗ ರನ್ ಮಾಡೋಣ, ನೋಡೋಣ ಏನಾಗುತ್ತೆ ಅಂತ. ಸೊ ರನ್ ಮಾಡೋಕ್ಕೆ ಕಂಟ್ರೋಲ್ F5. ಎಸ್, ನೋ ಎರರ್. ಎಂಟ್ರಲ್ಲಿ ಓಕೆ, I will enter one name. So Corona. Okay. Next, enter the roll number. Roll number of Corona is something. Okay, say 108. Okay. Yes, the block of memory is allocated. The enter details are name is Corona and roll number is 108. Okay. ಅಂದರೆ 2 ಬ್ಲಾಕ್ ಆಫ್ ಮೆಮ್ರಿಯಲ್ಲಿ ಅಲೋಕೇಟ್ ಆಗಿದೆ. ಓಕೆ, ಅಲೋಕೇಟ್ ಆಗಿಬಿಟ್ಟು ಆ ಮೆಮ್ರಿಯಲ್ಲಿ ನಾವು ಎಂಟ್ರಿ ಮಾಡುವಂಥ ನೇಮ್ ಮತ್ತು ರೋಲ್ ನಂಬರ್ ಹೋಗಿ ಪ್ಲೇಸ್ ಆಗಿದೆ. ಅದನ್ನೇ ನಾನು ಮರಳಿ ಆಕ್ಸೆಸ್ ಮಾಡ್ಕೊಂಡಾಗ ಅದು ಇಲ್ಲೇ ಡಿಸ್ಪ್ಲೇ ಆಗ್ತದೆ. ದಿಸ್ ಇಸ್ ಪರ್ಫೆಕ್ಟ್ಲಿ ಎಕ್ಸಿಕ್ಯೂಟೆಡ್. ಓಕೆ. ಸೊ ಹಂಗಂದರೆ ನೀವು ಕ್ವಶನ್ ಕೇಳ್ಬೋದು, ಏನು ಸರ್ ಬ್ಲಾಕ್ ಆಫ್ ಮೆಮ್ರಿನ ಇಲ್ಲಿ ಅಲೋಕೇಟ್ ಮಾಡಿದ್ರಲ್ಲ, ಅಂದರೆ ಇನ್ಸಫಿಷಿಯೆಂಟ್ ನಮಗೆ ಯಾವಾಗ ತೋರಿಸುತ್ತೆ? ನಲ್ ಇದ್ದಾಗ ತೋರಿಸುತ್ತೆ. ಸೊ ಸಿಂಪಲ್, ಇಟ್ ಸೈಜ್ ಆಫ್ ಸ್ಟ್ರಕ್ 2 ಇದೆ, 2 ಬ್ಲಾಕ್ ಆಫ್ ಮೆಮ್ರಿ ಅಲೋಕೇಟ್ ಆಗುತ್ತೆ. ಇವಾಗ ಇದನ್ನು 0 ಮಾಡಿ ನೋಡಿ, ಸೇವ್ ಮಾಡಿ. ಓಕೆ, ಬ್ಲಾಕ್ ಆಫ್ ಮೆಮ್ರಿ ಏನೇ ಎಂಟ್ರಿ ಮಾಡಿದ್ರು 0 ಇರಬೇಕಲ್ಲಿ. ಅಂದರೆ 0 ಅಂದರೆ ಇಲ್ಲಿ 2 ಇದೆ, ಅಲ್ಲಿ 0 ಸ್ಪೇಸ್ ಇದೆ. ಅದು ರನ್ ಮಾಡಿದಾಗ ಈ ಕ್ಯಾರ್ ನೇಮು ಮತ್ತು ರೋಲ್ ನಂಬರ್ನ ಅಲ್ಲಿ ಆ್ಯಡ್ ಮಾಡೋಕ್ಕಾದಾಗ 0 ಸ್ಪೇಸ್ ಆಫ್ ಮೆಮ್ರಿ ಇರುತ್ತೆ. ಅವಾಗ ಅದು ಇನ್ಸಫಿಷಿಯೆಂಟ್ ಮೆಮ್ರಿ ಎಕ್ಸಿಸ್ಟ್ ಅಂತ ಬರಬೇಕು. ಸೊ ರನ್ ಮಾಡಿ ಇನ್ನೊಂದು ಸರ್ ಯಾಕಂದರೆ ನೋಡಿ, ರನ್ ಮಾಡಿದಾಗ ಇನ್ಸಫಿಷಿಯೆಂಟ್ ಮೆಮ್ರಿ ಎಕ್ಸಿಸ್ಟ್ ಅಂತ ಬಂತು. ಬಿಕಾಸ್ ನಾವೇನೋ ಇನ್ಪುಟ್ ಕೊಡೋಕ್ಕೆ ಅಲ್ಲಿ ಸಫಿಷಿಯೆಂಟ್ ಆದಂಥ ಮೆಮ್ರಿಗೆಲ್ಲ ಅದಕ್ಕೋಸ್ಕರ ಇನ್ಸಫಿಷಿಯೆಂಟ್ ಮೆಮ್ರಿ ಅಂತ ಬಂತು. ಓಕೆ, ಅಂಡರ್ಸ್ಟ್ಯಾಂಡ್ ಗೈಸ್? ಓಕೆ, ದಿಸ್ ಇಸ್ ವಾಟ್ ಯುವರ್ ಫಸ್ಟ್ ಪ್ರೋಗ್ರಾಮ್ ಕಂಪ್ಲೀಟೆಡ್, and I will go to the second program that is also based on dynamic memory allocation only, but that program is, the second program is what? It is sum of array, I think so. Yes, the sum of array. So whatever my programs are created in folder project, that okay, this is the second program. It is a program to create one dynamic array and print sum of all the array elements using dynamic memory allocations. Okay, so guys, this is the second program. ಇಲ್ಲಿ ನೋಡಿ, ಡೈನಾಮಿಕ್ ಮೆಮೊರಿ ಅಲೋಕೇಶನ್ ಮೆಲ್ಲಾಕೋಕ್ಕೆಲ್ಲ ಯೂಸ್ ಮಾಡಿದರೆ ಡೆಫಿನೆಟ್ಲಿ ನೀವು ಹೆಡರ್ ಫೈಲ್ಸ್ ಎಷ್ಟೇ lib.h ಅಂತ ಯೂಸ್ ಮಾಡಲೇಬೇಕು. ಓಕೆ, ಸೊ ಸೆಕೆಂಡ್ ಪ್ರೋಗ್ರಾಮ್ ನೋಡೋಣ. ಅರೇನ ಸಮ್ ಮಾಡೋದು ಡೈನಾಮಿಕ್ ಮೆಮೊರಿ ಅಲೋಕೇಶನ್ ಯೂಸ್ ಮಾಡ್ಕೊಂಡು. ಓಕೆ, ಇಲ್ಲಿ ಇಂಟ್ ಮೇನ್ ಅಂತ ತೊಗೊಂಡಿದ್ದೀನಿ. ಅರೇಗೆ ಒಂದು ಅಂದರೆ ಇಂಟೀಜರ್, ದಟ್ ಇಸ್ ವಾಟ್ ಐ ಟೇಕನ್ ಆಸ್ ಇಂಟ್ ಮೇನ್. ಓಕೆ, ಇವೆಲ್ಲ ವೇರಿಯೇಬಲ್ ಬಿಟ್ಬಿಡಿ, ಆಮೇಲೆ ನೋಡೋಣ. ನಮ್ಗೆ ಏನು ಬೇಕು ಫಸ್ಟ್ ಲಿಮಿಟ್ ಆಫ್ ದ ಅರೇ ಲಿಮಿಟ್ ಬೇಕು. ಎಷ್ಟು? 4 ಕೊಟ್ಟರೆ 4 ಎಲಿಮೆಂಟ್ಸ್ ತಗೋಬೇಕು, 3 ಕೊಟ್ಟರೆ 3 ಎಲಿಮೆಂಟ್ಸ್ ತಗೋಬೇಕು. ಸೊ ದಿಸ್ ಇಸ್ ವಾಟ್ ಫಸ್ಟ್ ಎಂಟರ್ ದ ಲಿಮಿಟ್ ಆಫ್ ದ ಅರೇ. ಓಕೆ, ಸೊ ಲಿಮಿಟ್ ಎಂಟರ್ ಮಾಡಿದ ಮೇಲೆ ಅದನ್ನು ರೀಡ್ ಮಾಡ್ಕೊತೀನಿ. ನಾನು 2 ಕೊಟ್ಟರೆ 2 ತೊಗೊಳುತ್ತೆ, 1 ಕೊಟ್ಟರೆ 1 ತೊಗೊಳುತ್ತೆ, 3 ಕೊಟ್ಟರೆ 3 ತೊಗೊಳುತ್ತೆ. ಅದು ಸ್ಕ್ಯಾನ್ ಸ್ಟೇಟ್ಮೆಂಟ್. ಓಕೆ, ನೆಕ್ಸ್ಟ್ ಹಂಗೆ ಇಲ್ಲಿನು ಒಂದು ಪಾಯಿಂಟರ್ ವೇರಿಯೇಬಲ್ ತೊಗೊತೀನಿ. ಸೊ ಇಲ್ಲಿ ಸ್ಟಾರ್ ಪಿ ಟಿ ಆರ್ ತೊಗೊಬಂದು ನಾನು ಡೇಟಾ ಟೈಪನ್ನು ಇಂಟು ಸ್ಟಾರ್ ಅಂತ ತೊಗೊತಿದ್ದೀನಿ. ಸೊ ಇಂಟು ಸ್ಟಾರ್ ಅಂದರೆ ಇಂಟಲ್ಲಿ ಡೇಟಾ ಏನಾದ್ರು ಕನ್ವರ್ಟ್ ಆದರೆ ಆಫ್ಟರ್ ಇಟ್ಸ್ ಎ ಪಾಯಿಂಟರ್ ಅಂತ ಮೀನಿಂಗ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮೆಲಾಕು ನಾನು ಏನು ಲಿಮಿಟ್ ಕೊಡ್ತಿದ್ದೀನಿ ಆ ಲಿಮಿಟನ್ನು ಇಲ್ಲಿ ಮೆಲಾಕಿಗೆ ಸೈಜಾಗಿ ಲಿಮಿಟ್ ಅಂದರೆ ಪ್ಯಾರಾಮೀಟ್ರ್ ಮೆಲಾಕ್ ಫಂಕ್ಷನ್ಗೆ ಪ್ಯಾರಾಮೀಟ್ರ್ ಆಗಿ ಪಾಸ್ ಮಾಡ್ತಾಯಿದ್ದೀನಿ. ನಾನು 4 ಕೊಟ್ಟರೆ 4 ಇಂಟು ಸೈಜ್ ಆಫ್ ಇಂಟ್ ಇಸ್ 4. ಓಕೆ, ಅಷ್ಟು ಅರೇನ ತಗೊಳುತ್ತೆ. 4 ಲಿಮಿಟ್ ಆಫ್ ಓಕೆ
4 blocks of memory na create ಮಾಡುತ್ತೆ of type what int ಅಂತ ತಗೊಳುತ್ತೆ. ಓಕೆ, ಸೊ ನಾನು ptr ವೇರಿಯೇಬಲ್ ನಲ್ಲಿ 4 blocks of data ನ ಅಥವಾ ನಾ 3 ಕೊಟ್ಟರೆ 3 blocks of data ನ ಮೆಮರಿ ನಲ್ಲಿ ಕ್ರಿಯೇಟ್ ಮಾಡಿರುತ್ತೆ ಯೂಸಿಂಗ್ malloc. ಓಕೆ, ನೆಕ್ಸ್ಟ್ for I is equal to 0, I is less than limit I plus plus. ಇದು ಎದಕ್ಕಂದ್ರೆ ಎಲಿಮೆಂಟ್ಸ್ ನ ಎಂಟರ್ ಮಾಡಕ್ಕೆ. ಫಾರ್ ಎಕ್ಸಾಂಪಲ್ ಎಂಟರ್ ದ ಲಿಮಿಟ್ ಆಫ್ ದ ಅರೇ ನೀವು 4 ಅಂತ ಎಂಟರ್ ಮಾಡಿದ್ರೆ 4 ಸಲ ಲಿಮಿಟ್ ಅನ್ನ ಎಂಟರ್ ಮಾಡಕ್ಕೆ ಇದೊಂದು ಫಾರ್ ಲೂಪ್. ಇದು ಹಾಕಬಹುದು ಅಥವಾ ಬಿಡಬಹುದು, ಇಟ್ಸ್ ಲೆಫ್ಟ್ ಟು ಯು. ನಾನು ಇಲ್ಲಿ ನೀಟಾಗಿರುತ್ತೆ ಅನ್ನೋದು ಹಾಕೊಂಡಿದ್ದೀನಿ. ಸೊ ಎಂಟರ್ ಎಲಿಮೆಂಟ್, ಫಸ್ಟ್ ಎಲಿಮೆಂಟ್ ಇಲ್ಲೇ I plus 1, I 0 ಇರುತ್ತೆ, ಫಸ್ಟ್ 0 plus 1 is 1. ದ ಎಂಟರ್ ಎಲಿಮೆಂಟ್ 1 ಅಂತ ಬರುತ್ತೆ ಬ್ಲ್ಯಾಕ್ ಸ್ಕ್ರೀನ್ ಅಲ್ಲಿ. ಎಂಟರ್ ಎಲಿಮೆಂಟ್ 1 and it's reading next its 1th element. ಅಂದ್ರೆ ಫಸ್ಟ್ ಬ್ಲಾಕ್ ಆಫ್ ಮೆಮರಿಯಲ್ಲಿ ಲಿಮಿಟ್ 4 ಕೊಟ್ಟಿದ್ರೆ ಎಂಟರ್ 4 ಸಲ ನೀವು ಕೊಟ್ಟರೆ ಫಸ್ಟ್ ಎಲಿಮೆಂಟ್ ನೀವು 10 ಅಂತ ಎಂಟರ್ ಮಾಡಿದ್ರೆ ದ ಎಲಿಮೆಂಟ್ 1:10 ಅಂತ ಬರುತ್ತೆ. ಸೊ ಫಾರ್ ದಟ್ ರೀಡಿಂಗ್ ದ ಡೇಟಾ ಇಟ್ ಈಸ್ ಅವರ್ ಫಾರ್ ಲೂಪ್. ಓಕೆ, ನೆಕ್ಸ್ಟ್ ಆ ಥರ 4 ಲಿಮಿಟ್ ಕೊಟ್ಟರೆ 10, 20, 30, 40 ಅಂತ ನೀವು ಎಂಟರ್ ಮಾಡೋಕ್ಕೆ ಈ ಫಾರ್ ಲೂಪ್ ಈ ಸ್ಟೇಟ್ಮೆಂಟ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಎಂಟರ್ಡ್ ಅರೇ ಎಲಿಮೆಂಟ್ಸ್, ಅಂದರೆ ನೀವು ಏನು ಎಂಟರ್ ಮಾಡಿದ್ರಿ ಆ ಅರೇ ಎಲಿಮೆಂಟ್ಸ್ನ ಪ್ರಿಂಟ್ ಮಾಡೋಕ್ಕೆ ಇದೊಂದು ಫಾರ್ ಲೂಪು. ಆ ಫಾರ್ ಲೂಪ್ ಒಳಗಡೆ ಮತ್ತೊಂದು ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ಏನು ಎಲಿಮೆಂಟ್ಸ್ ಎಂಟರ್ ಮಾಡಿದ್ರಿ ಅಂತ ನೋಡೋಕ್ಕೆ ಅದು ಈ 10, 20, 30, 40 ಅಂತ ಕೊಟ್ಟಿದ್ರೆ ಅದೇ ಇದೇನು ತೋರಿಸುತ್ತೆ ದ ಎಂಟರ್ ಅರೇ ಎಲಿಮೆಂಟ್ಸ್ ಆಫ್ 10, 20, 30, 40 ಅಂತ ತೋರಿಸೋಕ್ಕೆ ಇದೊಂದು ಫಾರ್ ಲೂಪು. ಓಕೆ, ಮತ್ತು ಈ ಪ್ರಿಂಟ್ ಸ್ಟೇಟ್ಮೆಂಟ್ ಒಳಗಡೆ ಎಂಟರ್ ಮಾಡಿದಂಥ ಎಲಿಮೆಂಟ್ಸ್ ಇಂಟಿಜರ್ ಟೈಪ್ ಅಂತಂದರೆ ಅವು 1 by 1 10, 20, 30, 40 ತೋರಿಸ್ಬೇಕಲ್ಲ, ಅದಕ್ಕೆ ಬ್ಲಾಕ್ ಆಫ್ ಮೆಮರಿ ಅಲೋಕೇಟ್ ಆಗಿರೋದು ಈ ವೇರಿಯೇಬಲ್ ಪಾಯಿಂಟರ್ ವೇರಿಯೇಬಲ್ಲಿ ಪ್ಲಸ್ ಎಲ್ಲಿವರೆಗೂ 4 ಲಿಮಿಟ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ 4 ಕೊಟ್ಟಿದ್ರೆ ಪ್ಲಸ್ ಐ ಅಂದರೆ 4 ಎಲಿಮೆಂಟ್ಸ್ವರೆಗೂ ಅದು ತೋರಿಸ್ಬೇಕು. ಅದಕ್ಕೆ ptr ಪ್ಲಸ್ ಪಾಯಿಂಟರ್ ವೇರಿಯೇಬಲ್ ಪ್ಲಸ್ ಇಟ್ಸ್ ಅಲೋಕೇಟೆಡ್ ಲಿಮಿಟ್ ಈಚ್ ಇಂಡಿವಿಜುವಲ್ ಎಲಿಮೆಂಟ್ಸ್ ಅಂತ ಅದರ ಮೇಲೆ ಅದಕ್ಕೆ ಅದು ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ಪರ್ಸೆಂಟೇಜ್ ತೊಗೊಂಡ್ಬಿಟ್ಟು ಮಾಡ್ತೀವಿ. ಓಕೆ, ನೆಕ್ಸ್ಟ್ ಸಮ್ ಮಾಡಬೇಕಲ್ಲ, ಒಂದು ವೇರಿಯೇಬಲ್ ತೊಗೊಂಡಿದ್ದೀನಿ ಸಮ್ ಅಂತ ಇಂಟ್ ಅಂತ. ಓಕೆ, ಈ ಸಮ್ಮಲ್ಲಿ ನಾನು ಫಸ್ಟ್ 0 ಅಂತ ಇನಿಷಿಯಲೈಸ್ ಮಾಡ್ತೀನಿ. ನೆಕ್ಸ್ಟ್ ಫಾರ್ I is equal to 0, I is less than limit I plus plus, I is equal to ಇನಿಷಿಯಲಿ 0 ಇರುತ್ತೆ. ಓಕೆ, I is less than 4, ಲಿಮಿಟ್ 4 ಕೊಟ್ಟಿದ್ದರೆ I is less than 4 ಕಂಡೀಷನ್ ಟ್ರೂ ಹೋಗುತ್ತೆ, ಆವಾಗ ಇನ್ಸೈಡ್ ದ ಫಾರ್ ಲೂಪ್ ಬರುತ್ತೆ. ಸಮ್ ಪ್ಲಸ್ is equal to, ಓಕೆ ಗೈಸ್, ಇದು ಹಿಂಗೆ ಬರೆದ್ರು ಒಂದೇ, ಇದು ಶಾರ್ಟ್ ಫಾರ್ಮ್, ಹಿಂಗೆ ಬರೆದ್ರು ಒಂದೇ. ಸಮ್ is equal to sum plus, okay, sum is equal to sum plus, okay, of star of ptr plus I in baradur onde. Okay, it's left to you, but it is a short form to write the things like this. Okay, sum plus is equal to sum is equal to 0, 0 plus ಫಸ್ಟ್ ಎಲಿಮೆಂಟ್ ಏನಿರುತ್ತೆ 10 ಇರುತ್ತೆ ಅಂತ ತಿಳ್ಕೊಳ್ಳಿ. 4 ಎಲಿಮೆಂಟ್ ಇರುತ್ತಲ್ಲ 10, 0 ಪ್ಲಸ್ 10 ಅಂದರೆ 0 ಸೈಜಲ್ಲಿ ಸಮ್ ಇಸ್ ಕೊಟ್ಟು 0 ಪ್ಲಸ್ 10 ಸಮ್ಮಲ್ಲಿ 10 ಆಗಿ 10 ಫಸ್ಟ್ ಏನು ಕೂತ್ಕೊಳ್ಳುತ್ತೆ 10 ಕೂತ್ಕೊಳ್ಳುತ್ತೆ. ಓಕೆ, ನೆಕ್ಸ್ಟ್ ಐ ಇನ್ಕ್ರಿಮೆಂಟ್ ಆಯಿತು, ಐ ಇಸ್ ಕೊಟ್ಟು 1 ಆಯಿತು. ಸೊ ಐ ಇಸ್ ಕೊಟ್ಟು 1 ಆದಾಗ 20 ಇದೆ ಅಂತ ತಿಳ್ಕೊಳ್ಳಿ. ಓಕೆ, 20 ಪ್ಲಸ್ 10 ಎಷ್ಟಾಯಿತು 20. ಸೆಕೆಂಡ್ ಎಲಿಮೆಂಟಲ್ಲಿ ಐ ಇಸ್ ಕೊಟ್ಟು ಏನಿದೆ ಐ ಇಸ್ ಕೊಟ್ಟು 20 ಇದೆ ಅಂತ ತಿಳ್ಕೊಳ್ಳಿ. ಸೊ ಈ 20 ಪ್ಲಸ್ ಬಿಫೋರ್ ಸಮ್ಮಲ್ಲಿ ಏನಿತ್ತು 10 ಇತ್ತು, ನಮಗೆ ಎಷ್ಟಾಯಿತು 30 ಆಯಿತು. ಓಕೆ, ಮತ್ತೆ ಐ ಇನ್ಕ್ರಿಮೆಂಟ್ ಆಯಿತು, ಐ ಇಸ್ ಕೊಟ್ಟು ಏನಾಯಿತು 3 ಆಯಿತು, 2 ಆಯಿತು, ಅಷ್ಟು ಎಲಿಮೆಂಟ್ ಆಗುತ್ತೆ. ಫೋರ್ತ್ ಎಲಿಮೆಂಟ್ ಮಟ್ಟ ಆಗುತ್ತೆ. ಫೋರ್ತ್ ಎಲಿಮೆಂಟ್ ಮಟ್ಟ ಆಗಿಬಿಟ್ಟು ನಿಮಗೆ 10 ಪ್ಲಸ್ 20 ಪ್ಲಸ್ 30 ಪ್ಲಸ್ 40 ಇಟ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ಆಲ್ ಥಿಂಗ್ಸ್ ಎಷ್ಟು ಬರುತ್ತೆ 100 ಅಂತ ಬರುತ್ತೆ. ಸೊ ಅದನ್ನು ನಾನು ಇಲ್ಲಿ ಪ್ರಿಂಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ, ಪ್ರಿಂಟ್ ಮಾಡಿಬಿಟ್ಟು ಲಾಸ್ಟಿಗೆ ಯಾವ ಬ್ಲಾಕ್ ಆಫ್ ಮೆಮರಿನ ಫ್ರೀ ಮಾಡ್ತಾ ಇದ್ದೀನಿ ಅಷ್ಟೇ. ಫ್ರೀ ಫಂಕ್ಷನ್ಸ್ನೆಲ್ಲ ಫ್ರೀ ಮಾಡ್ತಾ ಇದ್ದೀನಿ. ಸೊ ಹಾಗಾದರೆ ರನ್ ಮಾಡೋಣ ಫ್ರೆಂಡ್ಸ್. ಇದರಲ್ಲಿ ಏನು ಬರುತ್ತೆ ಔಟ್ಪುಟ್ ನೋಡೋಣ. ಸೊ ಇಲ್ಲಿ ನೋಡಿ ಬರುತ್ತೆ ಎಂಟರ್ ದ ಲಿಮಿಟ್ ಆಫ್ ದ ಅರೇ ಎಂಟರ್ 4. ಓಕೆ, ಎಂಟರ್ ದ ಎಲಿಮೆಂಟ್, ಫಸ್ಟ್ ಎಲಿಮೆಂಟ್ ಎಂಟರ್ ಮಾಡೋದಕ್ಕೆ 10, ಸೆಕೆಂಡ್ ಎಲಿಮೆಂಟ್ 20, ಥರ್ಡ್ ಎಲಿಮೆಂಟ್ 30, ಫೋರ್ತ್ ಎಲಿಮೆಂಟು 40 ಅಂತ ಕೊಡ್ತೀವಿ. ನೆಕ್ಸ್ಟ್ ಎಂಟರ್ ಮಾಡ್ತೀವಿ. ದ ಎಂಟರ್ ಎಲಿಮೆಂಟ್ಸ್ ಆರ್ 10, 20, 30, 40 ಆ್ಯಂಡ್ ಸಮ್ ಆಫ್ ಅವರ್ ಎಲಿಮೆಂಟ್ಸ್ ಈಸ್ 100. ಓಕೆ, ತಿಳಿದು ಅನ್ಕೊತೀನಿ ಫ್ರೆಂಡ್ಸ್. ಏನೇ ಡೌಟ್ ಇದ್ದರೆ ಪಿಂಗ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ ಗ್ರೂಪಲ್ಲಿ. ಓಕೆ, thank you. I think so both two programs you guys are understood, and please I will send the PDF copy of this program
and take it these programs and executing programs if you have PC. That is also possible in mobile apps also. Okay, mobile ಅಲ್ಲಿ C program run ಮಾಡೋಕ್ಕೆ apps ಇದೆ, ಯೂಸ್ ಮಾಡ್ಕೊಂಡು ರನ್ ಮಾಡಿ. ಓಕೆ, ಏನೇ ಡೌಟ್ಸ್ ಇದ್ರೂ ಪಿಂಗ್ ಮಾಡಿ. ಥ್ಯಾಂಕ್ ಯು.